ಇದು ಪವರ್ ಟಿವಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ. ಹೆಬ್ಬಗೋಡಿ ಇನ್ಸ್ಪೆಕ್ಟರ್ ಐಎನ್ ರೆಡ್ಡಿ ಬಂಧನವಾಗಿದೆ ರೋಚಕ. ಹೆಬ್ಬಗೋಡಿಯ ಇನ್ಸ್ಪೆಕ್ಟರ್ ಐಎನ್ ರೆಡ್ಡಿ ಅರೆಸ್ಟ್ ಆದ್ರಲ್ಲ, ಅದು ಬಹಳ ರೋಚಕವಾಗಿತ್ತು. ವಿಪಕ್ಷ ನಾಯಕ ಅಶೋಕನ್ನ ಟಾರ್ಗೆಟ್ ಮಾಡಿದ್ರು ಶಾಸಕ ಮುನಿರತ್ನ ಅಭಿಮಾನಿಗಳ ಸಂಘದ ಉಪಾಧ್ಯಕ್ಷ ಅಶೋಕ್ ಮೂಲಕ ಸ್ಕೆಚ್ ಹಾಕಲಾಗಿತ್ತು. ಏಡ್ಸ್ ಸೋಂಕಿತರ ರಕ್ತವನ್ನ ಅಶೋಕ್ಗೆ ಚುಚ್ಚೋದಕ್ಕೆ ಪ್ಲಾನ್ ಮಾಡಿದ್ರು. ಇಂಜೆಕ್ಟ್ ಮಾಡೋದಕ್ಕೆ ಐಡಿಯಾ ಕೊಟ್ಟಿದ್ದೆ ಇನ್ಸ್ಪೆಕ್ಟರ್ ಐಎನ್ ರೆಡ್ಡಿ. ಅಶೋಕ್ಗೆ ಹೂಗುಚ್ಚ ಬೊಕ್ಕೆ ಕೊಡೋ ಟೈಮಲ್ಲಿ ಇಂಜೆಕ್ಟ್ ಮಾಡಿ ಅಂತ ಪ್ಲಾನ್ ಮಾಡಿದ್ದೆ ಐಎನ್ ರೆಡ್ಡಿ. ಆಗ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ರು ಐಎನ್ ರೆಡ್ಡಿ. ಇದೇ ಕೇಸ್ನಲ್ಲಿ ಐಎನ್ ರೆಡ್ಡಿಯನ್ನ ಬಂಧಿಸಿ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಐಎನ್ ರೆಡ್ಡಿ ವಶಕ್ಕೆ ಪಡ್ಕೊಂಡು ತೀವ್ರ ತನಿಖೆಗೆ ಒಳಪಡಿಸಿದೆ ಎಸ್ಐಟಿ. ಹೆಬ್ಬಗೋಡಿಯ ಇನ್ಸ್ಪೆಕ್ಟರ್ ಐಎನ್ ರೆಡ್ಡಿ ಬಂಧನವಾಗಿರೋದೇ ರೋಚಕ. ಇದು ಪವರ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕೆಂದ್ರೆ ಮುನಿರತ್ನ ಸ್ಟೋರಿಯನ್ನ ರಾಜ್ಯದ ಜನರ ಮುಂದೆ ಇಟ್ಟಿದ್ದೆ ಪವರ್ ಟಿವಿ. ವಿಪಕ್ಷ ನಾಯಕ ಅಶೋಕನ ಟಾರ್ಗೆಟ್ ಮಾಡಿ ಅವರಿಗೆ ಏಡ್ಸ್ ಸೋಂಕಿತರ ರಕ್ತವನ್ನ ಇಂಜೆಕ್ಟ್ ಮಾಡೋದಕ್ಕೆ ಐಡಿಯಾ ಕೊಟ್ಟಿದ್ದೆ ಈ ಐಎನ್ ರೆಡ್ಡಿ. ಸದ್ಯ ಈತನನ್ನ ಎಸ್ಐಟಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಹೋದಾಗ ಒಳಗಡೆ 3 ಜನ ಕೂತಿರ್ತಾರೆ. ಒಂದು ಮುನಿರತ್ನಂ ಅವರು, ಐಎನ್ ರೆಡ್ಡಿ ಅವರು, ಪೊಲೀಸ್ ಇನ್ಸ್ಪೆಕ್ಟರ್ ಅವ್ರು ಕೂತಿರ್ತಾರೆ. ಜೊತೆಗೆ ವೇಲು ನಾಯಕರು ಅವ್ರು ಕೂತಿರ್ತಾರೆ. 3 ಜನ ಕೂತಿರ್ತಾರೆ ಅಲ್ಲಿ. ನಾನು ಹೋದಾಗ ನನ್ನ ಬಗ್ಗೆ ಇನ್ಸ್ಪೆಕ್ಟರ್ಗೆ ಪರಿಚಯ ಮಾಡಿಸ್ತಾರೆ. ನನ್ನ ಕಾರ್ಯಕರ್ತ, ನನ್ನ ಅಭಿಮಾನಿ, ನಾನು ಏನು ಹೇಳಿದ್ರು ಕೂಡ ಮಾಡ್ತಾರೆ, ನನಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ, ಒಳ್ಳೆ ಕಾರ್ಯಕರ್ತ, ಒಳ್ಳೆ ವಿಶ್ವಾಸಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಐಎನ್ ರೆಡ್ಡಿ ಅವರು ನನಗೆ ಹೇಳ್ತಾರೆ, ಈ ಥರ ಏನು ಹೇಳಿದ್ರು ಹೇಳ್ತಾರೆ ಅಂತಾಗ ಆಯಿತು ಹೇಳ್ತೀನಿ ಅಂತ. ಏನು ಹೇಳಿದ್ರು ಮಾಡ್ತೀರಾ ಅಂತ ಅಂದಾಗ ನಾನು ಮಾಡ್ತೀನಿ ಅಂತ ಹೇಳ್ತೀನಿ. ನಾನು ಅವ್ರು ಹೋಗಿ ಮುನಿರತ್ನಂ ಅವರು ಆಯ್ತು ಅಂದ್ಬಿಟ್ಟು ಅವರಿಬ್ಬರು ತೆಲುಗಲ್ಲಿ ಏನೋ ಮಾತಾಡ್ಕೊತಾ ಇರ್ತಾರೆ. ಐಎನ್ ರೆಡ್ಡಿ ಅವರು ಮತ್ತು ಮುನಿರತ್ನಂ ಅವರು ಇಬ್ಬರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಮಾತಾಡ್ಕೊಂಡಾಗ ಸ್ವಲ್ಪ ಹೊತ್ತು ಬಿಟ್ಟು ನನಗೆ ಕರೆದು ಹೇಳ್ತಾರೆ, ಐಎನ್ ರೆಡ್ಡಿ ಅವರು ಜುಲೈ 1ನೇ ತಾರೀಕು ನನಗೆ ಅವ್ರದ್ದೇನು ಬರ್ಡೇ ಇರುತ್ತೆ, ಅದು ಅಶೋಕ್ ಅವ್ರದ್ದೇನೋ ಬರ್ತಡೇ ಇರುತ್ತೆ. ಆ ಬರ್ಡೇಗೆ ಹೋಗ್ಬಿಟ್ಟು ನೀನು ಒಂದು ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಆಯ್ತು ನಾನು ಮಾಡ್ತೀನಿ ಅಂತ ಹೇಳ್ತೀನಿ, ಏನೇ ಆದರೂ ನಾನು ನೋಡ್ಕೊತೀನಿ ಅಂತ ಅವ್ರು ಹೇಳಿರ್ತಾರೆ. ಆಯಿತು ನಾನು ಮಾಡ್ತೀನಿ ಅಂತ ಹೇಳಿರ್ತೀನಿ. ಹೋಗೇನು ಮಾಡ್ತಾರೆ, ಇದು ಬರುತ್ತೆ, ಅದು ಈ ಗಾರೆ ಕೆಲಸ ಮಾಡ್ಬೇಕಾದ್ರೆ ಟ್ಯೂಬ್ ಹಾಕೊಂತಾರಲ್ಲ ಕೈಗೆ, ಆ ಟ್ಯೂಬ್ ಒಂದು ಬ್ಲೇಡಲ್ಲಿ ರೆಡಿ ಇರ್ತದೆ. ಅವೆರಡು ತೊಗೊಂಬ ಅಂತ ಹೇಳ್ತಾರೆ ಐಎನ್ ರೆಡ್ಡಿ ಅವರು. ತೊಗೊಂಡು ಹೋಗ್ತೀನಿ ನಾನು. ತೊಗೊಂಡು ಹೋದಾಗ ಈ ಬೆಳಗ್ಗೆ ಹಾಕು ಅಂತ ಹೇಳ್ತಾರೆ. ಇಲ್ಲಿ ಇವೆರಡು ಬೆಳಗ್ಗೆ ಹಾಕ್ಕೊಳ್ಳಿ ಅಂತ ಹೇಳ್ತಾರೆ. ಹಾಕ್ಕೊಂಡಾಗ ಇಲ್ಲೊಂದು ಬ್ಲೇಡ್ ಇಕ್ಕೊಂಡು ಒಂದು ಕೈಯಲ್ಲಿ ಬೊಕ್ಕೆ ಇಟ್ಕೊಂಡು ನಾನು ಹೇಳ್ತೀನಿ, ಇಲ್ಲಿ ಪದ್ಮನಾಭ ನಗರದಲ್ಲಿ ಅವ್ರ ಮನೆ ಒಂದಿದೆ, ಮತ್ತು ಜಾಳಿಯಲ್ಲಿ ಒಂದು ಮನೆ ಇದೆ, ಅವ್ರು ಎಲ್ಲಿರ್ತಾರೆ ಅಂತ ಹೇಳಿ ಲೊಕೇಶನ್ ಹೇಳ್ತೀನಿ, ಆ ಜಾಗಕ್ಕೆ ಹೋಗು ಅಂತ ಹೇಳ್ತಾರೆ. ಹೋಗ್ತೀನಿ ಸರ್ ಅಂತ ಹೇಳ್ತೀನಿ. ಅಲ್ಲಿ ಹೋದಾಗ ಜನ ನೋಡು, ಅವ್ರ ಅಭಿಮಾನಿಗಳು, ಅವರು ಕಾರ್ಯಕರ್ತರು ಎಲ್ಲ ಬರ್ತಾ ಇರ್ತಾರೆ. ಬಂದಾಗ ನೋಡಿಕೊಂಡು ಎಲ್ಲರ ಮಧ್ಯದಲ್ಲಿ ನುಗ್ಬಿಟ್ಟು ಕೈ ಶೇಕನ್ನು ಕೊಟ್ಬಿಟ್ಟು ಬ್ಲೇಡ್ನ ಹಿಂಗೆ ಇಟ್ಕೊಂಡು ಕೈ ಹಿಂಗೆ ಅಂದ್ಬಿಟ್ಟು ಸೀದಾ ನಿನ್ನ ಪಾಡಿ ನೀನು ಬಾ ಅಂತ ಹೇಳ್ತಾರೆ ಸರ್. ಆಯಿತು ಅಂತ ಹೇಳ್ಬಿಟ್ಟು ನಾನು ಹೊಡ್ತೀನಿ. ಅವಾಗ ವೇಲು ನಾಯಕರು ಇರ್ತಾರಲ್ಲ, ಅವರು ನನಗೆ ಫೋನ್ ಮಾಡಂತೇಳಿ ಸಿಗ್ನಲ್ ಕೊಡ್ತಾರೆ. ಭಯ ಆಯಿತು, ಕೇಳಿದವನು, ನನ್ನ ಭಯ ಆಯಿತು ಸ್ವಲ್ಪ. ಬಟ್ ನಾನು ಇದೀನಿ, ಹೋಗಿ ಏನಾದರೂ ನಾನು ನೋಡ್ಕೊತೀನಿ ಅಂತ ಅವ್ರು ಹೇಳಿದ್ರು ಸರ್. ಹಂಗಾಗ್ದೆ. ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಹೆಬ್ಬಗೋಡಿ ಇನ್ಸ್ಪೆಕ್ಟರ್ ಐಎನ್ ರೆಡ್ಡಿ ಸದ್ಯ ಎಸ್ಐಟಿ ಅಧಿಕಾರಿಗಳ ವಶದಲ್ಲಿದ್ದಾರೆ. ಅದನ್ನ ಮುನಿರತ್ನ ಪ್ರಕರಣ ಸಂಬಂಧಪಟ್ಟಂತೆ ತೀವ್ರ ವಿಚಾರಣೆ ಕೂಡ ಒಳಪಡಿಸಲಾಗಿದೆ. ಸದ್ಯದ ಅಪ್ಡೇಟ್ಸ್ ಏನಿದೆ? ಖಂಡಿತ ಸಿಂಧೂರ, ಈಗಾಗಲೇ ಏನು ಆರ್ಆರ್ ವಿಧಾನಸಭಾ ಕ್ಷೇತ್ರದ ಶಾಸಕ ಮುನಿರತ್ನ ವಿರುದ್ಧ ಈಗಾಗಲೇ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣವು ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ತನಿಖೆ ನಡೆಸ್ತಿರುವಂಥದ್ದು. ಮತ್ತು ಈಗಾಗಲೇ ಏನು ಎಸ್ಐಟಿ ಅಧಿಕಾರಿಗಳ ತನಿಖೆ ವೇಳೆಯಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳು ಮತ್ತು ಏನು ಸಂತ್ರಸ್ತೆ ಹೇಳಿಕೆ ಆಧಾರದ ಮೇಲೆ ಒಂದಿಷ್ಟು ದಾಖಲೆಗಳನ್ನು ಕೂಡ ಪರಿಶೀಲನೆ ಸಂದರ್ಭದಲ್ಲಿ ಅಲ್ಲಿ ಏನು ಸಂತ್ರಸ್ತೆ ಅಂದರೆ ಹನಿ ಟ್ರ್ಯಾಪ್ ಕೇಸ್ ಯಾವ ರೀತಿ ಆಗಿತ್ತು ಮತ್ತು ಹನಿ ಟ್ರ್ಯಾಪ್ ಕೇಸಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಲಭ್ಯವಾಗುತ್ತೆ. ಅದಾದ ಬಳಿಕ ಏನು ಎಸ್ಐಟಿ ಅಧಿಕಾರಿಗಳು ತನಿಖೆ ನಡೆಸಿದಂಥ ಸಂದರ್ಭದಲ್ಲಿ ಅಲ್ಲಿ ಏನು ಈ ಹಿಂದೆ ಅಂದರೆ ಆರ್ಆರ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಯಶವಂತಪುರದಲ್ಲಿ ಇದ್ದಂಥ ಇನ್ಸ್ಪೆಕ್ಟರ್ ಐಎನ್ ರೆಡ್ಡಿ ಏನು ಆತ ಸತತವಾಗಿ 3 ವರ್ಷಗಳ ಕಾಲ ಒಂದೇ ಸ್ಟೇಷನಲ್ಲಿ ಆತ ಇದ್ದ ಅನ್ನೋದೊಂದು ಮಾಹಿತಿ ಲಭ್ಯವಾಗಿತ್ತು. ಮತ್ತು ಆಗಾಗಲೇ ಏನು ಹನಿ ಟ್ರ್ಯಾಪ್ ಕೇಸಿಗೆ ಆತ ಸಪೋರ್ಟ್ ಮಾಡಿಕೊಂಡು ಮತ್ತು ಏನು ಮುನಿರತ್ನಗೆ ಯಾವ ರೀತಿ ಕಾನೂನಾತ್ಮಕವಾಗಿ ಇರಬೇಕು ಮತ್ತು ಕಾನೂನಾತ್ಮಕವಾಗಿ ಯಾವ ರೀತಿ ಬಚಾವ್ ಆಗಬೇಕು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಆತ ಕೊಡ್ತಿದ್ದ. ಮತ್ತು ಜೊತೆಗೆ ಈಗಾಗಲೇ ಈ ಹಿಂದೆ ಕೂಡ ಏನು ಇದೇ ರೀತಿ ಸುಮಾರು ಕೇಸುಗಳನ್ನು ಕೂಡ ಆತನಿಗೆ ಅನುಕೂಲ ಮಾಡಿಕೊಟ್ಟಿದ್ದಾನೆ ಒಂದು ಆರೋಪ ಕೂಡ ಕೇಳಿಬಂದಿದ್ದು. ಹನಿ ಟ್ರ್ಯಾಪ್ ಕೇಸಲ್ಲಿ ಆತನ ಸಹಕಾರ ಇತ್ತು ಅನ್ನೋ ಒಂದು ಮಾಹಿತಿ
ಮೇರೆಗೆ ಈಗಾಗಲೇ ಹೆಬ್ಬಗೋಡಿ ಪೊಲೀಸ್ ಠಾಣೆಯಿಂದನೇ ನಿನ್ನೆ 11 ಗಂಟೆಗೆ ಆತನನ್ನು ಸ್ಟೇಷನ್ಗೆ ಕರೆದುಕೊಂಡು ಬಂದು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಆತನ ಹೇಳಿಕೆ ಆಧಾರದ ಮೇಲೆ ಈಗಾಗಲೇ ಆತನನ್ನು ಬಂಧಿಸಿರುವಂಥದ್ದು ಮತ್ತು ಈಗಾಗಲೇ ಬಂಧಿಸಿ ಆತನನ್ನು ಏನು ವೈದ್ಯಕೀಯ ಪರೀಕ್ಷೆ ನಡೆಸಿ ನಿನ್ನೆ ಕೋರ್ಟಿಗೆ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ಈಗಾಗಲೇ 4 ದಿನಗಳ ಕಾಲ ಏನು SIT ಅಧಿಕಾರಿಗಳಿಗೆ ನೀಡಿರುವಂಥದ್ದು ಮತ್ತು ಈಗಾಗಲೇ SIT ಅಧಿಕಾರಿಗಳ ಒಂದು ತನಿಖೆ ವೇಳೆಯಲ್ಲಿ ಆತ ಏನು ಯಾವ ರೀತಿ ಅಂದರೆ ಯಶವಂತಪುರ ಲಿಮಿಟ್ಸಲ್ಲಿದ್ದಂಥ ಸಂದರ್ಭದಲ್ಲಿ ಮುನಿರತ್ನಗೆ ಯಾವ ರೀತಿ ಸಹಕಾರ ನೀಡುತ್ತಿದ್ದ ಮತ್ತು ಏನು ಹನಿ ಟ್ರ್ಯಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಈ ಹಿಂದೆ ಕೂಡ ಆತ ಏನು ಏಡ್ಸ್ ಒಂದು ಇಂಜೆಕ್ಷನ್ ಕೂಡ ಯಾವ ರೀತಿ ಚುಚ್ಚುಮದ್ದನ್ನು ಪ್ರಭಾವಿ ನಾಯಕರಿಗೆ ಯಾವ ರೀತಿ ಕೊಡಬೇಕು ಅನ್ನೋ ಒಂದು ಸಲಹೆಯನ್ನು ಕೂಡ ನೀಡಿದ್ದ ಅನ್ನೋ ಒಂದು ಮಾಹಿತಿ ಈಗಾಗಲೇ ಲಭ್ಯವಾಗಿರುವಂಥದ್ದು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಮುನಿರತ್ನಗೆ ಅವರ ವಿರುದ್ಧವಾಗಿರುವಂಥ ಏನು ಇರುವಂಥ ವ್ಯಕ್ತಿಗಳಿಗೆ ಏನು ಒಂದು ಯಾವ ರೀತಿ ಗಾಂಜಾ ಕೇಸ್ ಫಿಟ್ ಮಾಡಿ ಅವರನ್ನು ಬಂಧಿಸುವಂಥ ಕೆಲಸ ಮಾಡ್ತಿರುವಂಥದ್ದು ಮತ್ತು ಅವರನ್ನು ಆ ಸಂದರ್ಭದಲ್ಲಿ ಅವರನ್ನು ಬಿಡಿಸಿ ಹೊರತರಿಸಿ ಅವರನ್ನು ಯಾವ ರೀತಿ ಪ್ರಚೋದನೆ ಕೇಳಬೇಕು ಮತ್ತು ಪ್ರಚೋದನೆ ಗೀಟಿಸ್ಕೊಳ್ಬೇಕು ಅನ್ನೋ ಒಂದು ಮಾತನ್ನು ಕೂಡ ಮುನಿರತ್ನ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಈಗಾಗಲೇ ತನಿಖೆ ನಡೆಸಿರುವಂಥದ್ದು. ಈಗಾಗಲೇ SIT ಅಧಿಕಾರಿಗಳ ವಶದಲ್ಲಿರುವಂಥ 4 ದಿನ ಕಾಲ ಈಗಾಗಲೇ IN ರೆಡ್ಡಿಯನ್ನು ವಿಚಾರಣೆ ಮಾಡ್ತಾ ಇದ್ದಾರೆ ಮತ್ತು ವಿಚಾರಣೆ ಬಳಿಕ ಯಾವ ರೀತಿ ಎಲ್ಲ ಮುಂದಿನ ತನಿಖೆ ನಡೆಸ್ತಾ ಇದ್ದಾರೆ ಅನ್ನೋದು ಸದ್ಯದ ಪ್ರಶ್ನೆ ಅಂತ ಹೇಳ್ಬೋದು ಸಿಂಧೂರ. ವೀರೇಶ್ ನಿಮ್ಮೆಲ್ಲ ಮಾಹಿತಿಗೆ.